ಆತ್ಮಹತ್ಯೆ ಎಸ್ ಮತ್ತು ಹಳ್ಳಿ ಕಡೆ ಹೋಗಿದ್ವಾ ಸುಮಾರು ಆ ಕಡೆ ಮೊನ್ನೆ ಇದಕ್ಕೆ ತಾವು ಹೇಳಿದ್ರು ಹೋಗಿ ಇವತ್ತು ಹೋಗ್ತೀರಾ ಅಂತ ನಾವು ಹೋಗಿದ್ವಿ ಓಕೆ ಸಹಾಯ ಮಾಡಿ ಮತ್ತು ಸಹಾಯ ಪೆನ್ಷನ್ ಮಿಸ್ ಮಾಡೋದು ಅಲ್ಲೇ ಓಕೆ ಓಕೆ ಅದರಿಂದ ಇನ್ನೊಬ್ಬರೆಲ್ಲ ಕಾರ್ಮಿಕರು ಪೆನ್ಷನ್ ಕೊಡ್ತಾರೆ ಅದು ತೋರ್ತದ ದುಡ್ಡು ಸಮಾಜಮುಖಿ ಕೆಲಸ ಏನಾದ್ರು ತಿಂಗಳಿಗೆ ಮೂರು ಚಿಲ್ಲರೆ ಜನಕ್ಕೆ ಕೆಲಸ ಕೊಡ್ತಾರೆ. ಭಾಳ ಸಂತೋಷ ಸರ್. ಅಟೆಂಡ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರಿ ಸರಿ. ಈಗ ಒಬ್ಬರು ಹೈಕೋರ್ಟ್ ಜಡ್ಜ್ ಬಂದಿದ್ದಾರೆ ಸರ್. ಹಾಗೆ ಆಮೇಲೆ ನೀರು ಹರಿಸ್ತಾ ಇದ್ದಾರೆ ನೋಡಿ ಅದೊಂದು ಯೋಚನೆ ಸ್ಟಾರ್ಟ್ ಆಯ್ತು. ಅದೇ ದಾಖಲಾತಿಗಳೆಲ್ಲ ತಗೊಂಡು ಅದನ್ನು ಮಾಡೋಣ ಅಂತ ನೋಡ್ಕೊಂಡು ಹೋಗೋಣ. ಯಾಕಂದರೆ ನನ್ನ ತಾಯಿ ವರ್ಷ ಮಂಡ್ಯಕ್ಕೆ ಬಂದಿದ್ದು ಪಾಪ ಆಗ್ತಾ ಇಲ್ಲ, ಜೀವ ಕುಗ್ಗೋಗ್ಬಿಟ್ಟಿತ್ತವ್ರೆ. ಹಾಗೆ ಬೆಣ್ಣಲ್ಲಿ ಬಂದು ನಡ್ಕೊಂಡು ಕಾವೇರಿ ನದಿ ನೀರು ಕಣ್ಣೀರಾಗಬಾರ್ದು ಅಂತ ಹೇಳಿದ್ರು ನಮ್ಮಮ್ಮ. ನೋಡೋದು ಹೋಗುವಾಗ ಹೇಳಿದ್ರು, ನೋಡಪ್ಪ ಮಂಡ್ಯ ಮೈಸೂರು ನಾನು ಬಂಗಾರ ದೊಡ್ಡಿ ಪಾತ್ರ ಮಾಡಿದ್ದೀನಿ, ಊರುಗಳಿಗೆ ಹೋಗ್ಬಿಟ್ಟು ಏನೋ ಕಷ್ಟನೋ ಸುಖನೋ ಮಾತಾಡ್ಸಾದ್ರೂ ಬರ್ಬೇಕು, ರೈತರನ್ನ ಮಾತಾಡ್ಸಿದ್ರು. ನಾವು ರೈತರೇ ಸಿನಿಮಾ ರಂಗ ಹೊಟ್ಟೆ ಪಾಡಿಗೆ ಮಾಡ್ಕೊಂಡ್ಬಂದು ತಿರುಗಿ ಇದೇ ವ್ಯವಸಾಯನ ನಾವು ಮಾಡ್ತಾಯಿದ್ವಿ. ಗೊತ್ತಾ, ಆದಾಯ ಜಾಸ್ತಿ ಇರಲ್ಲ ಅದ್ರಲ್ಲಿ. ಬಂದಿದ್ದನ್ನು ನಾವು ಕೂಡಿಟ್ಕೊಂಡ್ಬಿಟ್ಟು ನಿಧಾನವಾಗಿ ಏನು ಬೇಕೋ ಅದಷ್ಟು ಮಾಡ್ಕೊಂಡು ಹೋಗ್ಬೇಕು. ಒಂದೇ ಸರಿ ಮಾಡೋಕ್ಕಾಗಲ್ಲ. ಪ್ರಪಂಚದ ಮಾರ್ಕೆಟ್ ಅಲ್ಲಾಡೋಗ್ಬಿಟ್ಟು ಡೀಸೆಲ್ ಪೆಟ್ರೋಲ್ ಬೆಲೆ ಏರ್ಬಿಟ್ಟು ಗೊಬ್ಬರಗಳು ಸಿಗ್ತಾ ಇಲ್ಲ, ಒರಿಜಿನಲ್ ಸಿಗ್ತಾ ಇಲ್ಲ, ಎಲ್ಲ ಡೂಪ್ಲಿಕೇಟ್. ಹಾಕಿದ್ರೆ ಯಾವುದೋ ಹಸಿರು ತಿರುಗಲ್ಲ, ಏನೂ ಆಗಲ್ಲ. ನಾನು ನೋಡಿದ್ದೀನಿ. ನಾನು ಒಂದೊಂದ್ಸರಿ ಈ ಪ್ಲಾಸ್ಟಿಕ್ ಥರ ಆಗೋಗ್ಬಿಡುತ್ತೆ, ಕೈಗೆ ಅಂಟ್ಕೊಂತದೆ ಗೊಬ್ಬರ ನೋಡ್ಬಿಟ್ಟಿಲ್ಲ. ಇಲ್ಲ ಸಾವಿರಾರು ರೂಪಾಯಿ ಕೇಳ್ತಾರೆ, ಏನು 2,500 3,000 ಬೆಲೆನೇ ಇಲ್ಲದ್ರೆ ಹೋಗ್ಬಿಟ್ಟು ಹೆಚ್ಚು ಕಡಿಮೆ 1,000 ಹಾಕ್ಬಿಟ್ರೆ ಬೆಳ್ಳಿ ಗಣೇಶ ಅಷ್ಟು ಗಣೇಶ ಗೊಬ್ಬರ ಆ ಮಟ್ಟದ ಬೆಲೆ ಬಂದ್ಬಿಟ್ರೆ ರೈತರು ಹೆಂಗೆ ಮಾಡಬೇಕು? ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಅದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ. ಅಂದರೆ ರಾಜ್ಯ ಸರ್ಕಾರನೂ ಕೇಂದ್ರ ಸರ್ಕಾರ ತುಂಬ ಹೇಳಿದ್ರು ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು. ಮಾಡಬೇಕು. ರೈತರಿಗೆ ಬೆಳೆ ವಿಮೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಯಾವ ಮಟ್ಟಕ್ಕೆ ಕಾರ್ಯಗತವಾಗ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ತುಂಬ ಹಿಂದೆ ಗ್ರಾಮ ಸೇವಕರೆಲ್ಲ ಇರೋರು ಬಂದು ಒಂದು ಸುದ್ದಿ ಮಾಡಿಬಿಟ್ಟು ಹೀಗಿದೆ ಅಂತ ಹೇಳ್ಬಿಟ್ಟು ಹೋಗೋರು. ಮತ್ತು ಒಬ್ಬರು ಅಲ್ಲಿ ಬಂದು ಇದ್ರಿಗೆ ನೋಡೋರಿಲ್ಲ, ಆ ಥರ ಪರಿಸ್ಥಿತಿ. ಆದರೂ ಅದನ್ನು ಭೂಮಿ ತಾಯಿ ಇಟ್ಕೊಂಡ್ಬಿಟ್ಟು ಖಂಡಿತ ಆಗೋಯ್ತು ಅಂತ ಗಣ ಬರಲಿ. ಯಾಕಂದರೆ ತಪ್ಪು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಭಾರಿ ತಪ್ಪು. ಜಮೀನಿದೆ ಒಡವೆ ಥರ ಅದು ಕೊಡೋದು, ಸರಿ ಮಾಡಿಕೊಡೋದು, ಕಷ್ಟಪಟ್ಟು ಬೇರೆ ಯಾವುದಾದ್ರು ದಾರಿ ನೋಡ್ಕೊಂಡು ಒಂದಷ್ಟು ಬ್ಯಾಂಕಲ್ಲಿ ಬಡ್ಡಿ ಹಾಕೊಂಡು ವ್ಯವಸಾಯ ಮಾಡೋದು, ಬೇರೆ ಏನು ಮಾಡೋಕ್ಕಾಗುತ್ತೆ? ಸ್ವಲ್ಪ ಬ್ಯಾಂಕ್ ಹೋದರೆ ಆರೋಗ್ಯ ಜಾಗ ಬ್ಯಾಂಕ್ ಹೋದ್ರೆ ಕೈ ಸಾಲ ಮಾಡಬೇಕು. ಬ್ಯಾಂಕು ಅಂದರೆ ಭಯ, ಬ್ಯಾಂಕಲ್ಲಿ ಅದೇ. ಆಮೇಲೆ ಒಡವೆ ಸಾಲ ಕಾವೇರಿ ಕೊಳ್ಳದ ನೀರನ್ನು ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ರೈತ ಮಿತ್ರರಿಗೆ, ರೈತ ಬಾಂಧವರಿಗೆ, ರೈತ ಬಂಧುಗಳಿಗೆ ನೋವಿನ ನಮಸ್ಕಾರ ತಿಳಿಸ್ತಾ ಇದ್ದೀವಿ. ನಾವು 1.5 ತಿಂಗಳಿಂದ ಮಳೆ ಬರ್ಬೋದು ಅಂತಲೇ ಅಂದ್ಕೊಂಡ್ವಿ. ಒಂದು ಯೋಗ ಬೇರೆ ರೀತಿ ಇತ್ತು, ತುಂಬ ಚೆನ್ನಾಗಿ ಬರಬೇಕಾಗಿತ್ತು. 2-3 ದೊಡ್ಡ ಮಳೆಗಳು ಬಿರುಗಾಳಿಯಿಂದ ಅಷ್ಟು ಜೋರಾಗಿ ಗಾಳಿ ಹೊಡೆದಿರೋದು ತಳ್ಕೊಂಡು ಹೋಗ್ಬಿಡ್ತಾರೆ ಮಳೆ. ಅದು ಈ ಮುಂಗಾರು ನಮಗೆ ಒಳ್ಳೆ ಚುರುಕಾಗಬೇಕಾಗಿತ್ತು, ಅದು ಸ್ವಲ್ಪ ಹೊರತಿತ್ತು. ತಡವಾಗಿ ಬಂದಿರೋದು ಅದು ಯಾವತ್ತಕ್ಕೂ ನಮ್ಮ ಸಮಯಕ್ಕೆ ಉಪಯೋಗ ಇದ್ದಿರ್ತಕ್ಕಂಥ ಒಂದು ಮಳೆ ಆಯಿತು. ಹಾಗೂ ನಾನು ದಾರಿ ಉದ್ದಕ್ಕೂ ಬರುವಾಗ ನೋಡಿದೆ, ಒಂದು ಹನಿ ಮಳೆ ಇಲ್ಲ, ಬೆಳೆ ಎಲ್ಲ ಒಣಗ್ತಾ ಬಿದ್ದಿದ್ದೇವೆ. ನಮ್ಮ ತೋಟ ಅಕ್ಕಪಕ್ಕದಲ್ಲೇ ಬೆಳೆ ಒಣಗ್ತಾ ಬಿದ್ದಿದ್ದೇವೆ. ನಮಗೆ ಹೊಟ್ಟೆ ಬರುತ್ತಿದೆ. ಅದು ಒಣಗುವಾಗ ರೈತ ಹೇಳ್ತೇನೆ, ನಾನು 50,000 ಖರ್ಚು ಮಾಡಿದೆ, ಹಂಗೆ ಹೋಯ್ತು, ನಾನು ಕೊಯ್ದುಬಿಟ್ಟು ಜನಕ್ಕೆ ಹಾಕ್ಬಿಡ್ತೀನಿ. ಅದನ್ನು ನಮ್ಮ ಹೊಟ್ಟೆ ಉದ್ದೋಗುತ್ತಾ ಇದೆ. ಹಾಗೂ ಪೈಪಲ್ಲಿ ನಾನು 1 ಇಂಚ್ ಪೈಪಲ್ಲಿ ಎಷ್ಟಾಗುತ್ತೆ ಹೆಚ್ಕೊಂಡು 3-4 ಎಕರೆ ಇರೋದು, ಅದು 4 ಎಕರೆದಿಂದ 40 ಎಕರೆವರೆಗಿದೆ. ಪಾಪ ಡ್ರೋನ್ನಲ್ಲಿ ತರಿಸಿ ಆಯಿಸೋದು, ಏನು ಮಾಡಿದ್ರು ಆ ಗಾಳಿಗೆ ಕರೆಕ್ಟಾಗಿ ನೀರು ಕೂತ್ಕೋತಾ ಇದೆ. ತೊಗರಿ ಅವರೇ ಈಗ 2 ಬೆಳೆ ಪಾಪ, ಒಂದು ಹೋದರೆ ಒಂದು ಬರಲಿ ಅಂತ ಪಾಪ ಮಾಡಿದರೆ, ತೊಗರಿ ಆದವ್ರಿಗೆ ಸಹಾಯ ಆಗೋದು, ಅದು ಹೊಟ್ಟೆ ತಿಂದ್ಬಿಟ್ಟು ಸಮಾಧಾನ ಹಿಡಿದು ಧೈರ್ಯ ಹಿಡಿದು ಕೊಯ್ದುಬಿಟ್ಟು ಮತ್ತೆ ರಾಗಿ ಮಳೆ ಬೇಕಾಗಿತ್ತು, ರಾಗಿ ಬಿತ್ತನೆ ಆಗಬೇಕಾಗಿತ್ತು ಎಲ್ಲ ಕಡೆ. ಅದು ಪಾಪ ಎಲ್ಲ ತಡವಾಗ್ತಾ ಇದೆ. ಏನು ತುಂಬ ನೋವಾಗ್ತಾ ಇರುವಂಥ ವಿಷಯ. ಇವತ್ತು ನಮಗೆ ಡ್ಯಾಮ್ನಲ್ಲಿ ನೀರು ಕಡಿಮೆ ಇರೋದ್ರಿಂದ KRS ಅಲ್ಲಿ ಏನು ಆದೇಶ ಬಂದಿತ್ತು
ಆದೇಶಕ್ಕೆ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರಿಸ್ಥಿತಿಗಳನ್ನ ಸರಿಯಾದ ರೀತಿಯಲ್ಲಿ ಮೆಜರ್ಮೆಂಟ್ ಅಲ್ಲಿ ಅವ್ರ ಕಡೆ ಡ್ಯಾಮ್ನಲ್ಲಿ ಎಷ್ಟಿದೆ, ನಮ್ಮ ಹತ್ರ ಡ್ಯಾಮಲ್ಲಿ ಎಷ್ಟಿದೆ, ಇದು ಕುಡಿಯೋ ನೀರಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವು ಒಂದು ಅಫಿಡವಿಟ್ ಮಾಡಿ ಮತ್ತೆ ಒಂದು IA ಹಾಕ್ಬಿಟ್ಟು ಇಮಿಡಿಯೇಟ್ ಅದನ್ನು ನಾವು ತಡೆದು ನಿಲ್ಲಿಸಲೇಬೇಕು. ಯಡಿಯೂರಪ್ಪ ಸಾಹೇಬರು ಕೂಡ ಅದನ್ನೇ ಹೇಳಿದ್ರು, ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ತಕ್ಷಣ ಇದನ್ನು ಮಾಡಿ ಅದನ್ನು ಮಾಡಬೇಕು. ಆಮೇಲೆ ಅದಲ್ದಿರ ನಾವು ಹರಿಸಿದ್ವಿ 2 ವರ್ಷದಿಂದ 24ರಲ್ಲಿ 334, 25ನೇ ಇಸ್ವಿನಲ್ಲಿ 330, ಒಟ್ಟು 664 TMC ಹರಿಸಿದ್ದೀವಿ ನಾವು. ಅದು ಈಗ ಇವ್ರೇನು ಹೇಳ್ತಾರೆ, ವರ್ಷಕ್ಕೆ ಸುಪ್ರೀಂ ಕೋರ್ಟ್ ಆದೇಶ 177, 175 TMC, ಅದು ಹೆಚ್ಚು ಕಡಿಮೆ 350. ಅಲ್ಲಿ 300, 280, 290 TMC ನಾವು ಜಾಸ್ತಿನೇ ಹರಿಸಿದ್ವಿ. ಈಗ ಕುಡಿ ನೀರನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ಬಾರ್ದು. ಆಮೇಲೆ ಇಂಥ ಪರಿಸ್ಥಿತಿ ಬಂದಾಗ 3 ಬೆಳೆ 4 ಬೆಳೆ ಮಾಡ್ಕೊಳ್ಳುವಂಥ ಕೆಲಸ ನಾವು ಮಾಡಬಾರ್ದು. ರೈತರಿಗೆ ನಾನು ಮತ್ತೊಂದ್ಸರಿ ಎಚ್ಚರಿಕೆ ಕೊಡ್ತೀನಿ, ಈ ಥರ ಬರುತ್ತೆ ಅಂತ ಗೊತ್ತಾದ ಮೇಲೆ ಅನ್ಕೊಂಡಿರ್ತೀವಿ, ನಾವು ಮಾಡಿರ್ತೀವಿ, ತಕ್ಷಣ ಪರ್ಯಾಯ ವ್ಯವಸ್ಥೆ ನಾವೇನು ಮಾಡೋಕ್ಕಾಗತ್ತೆ ಅನ್ನುವಂಥದ್ದು ಯೋಚನೆ ಮಾಡಬೇಕಿಂತ ಬೇಸಿಗೆ ಕಾಲ ಥರ ಇದೆ. ಆಮೇಲೆ ನೀರು ಇಲ್ದೇ ಇರೋ ಬೆಳೆ ಯಾವ್ದು ಮಾಡೋದು, ಎಳ್ಳಿಗೆ ಹಚ್ಚಕ್ಕಾಗತ್ತೆ ಅಂತ ನೋಡ್ಬೇಕು ನಾವು. ಆ ಥರ ನಾವು ಬದಲಾವಣೆ ಮಾಡಬೇಕು. ಅರಳಿ ಗಿಡ ಒಂದೊಂದ್ಸರಿ ಪರಿಸ್ಥಿತಿ ಬಂದ್ಬಿಡುತ್ತೆ, ನಾವು ಅರಳಿ ಗಿಡನೂ ಹಾಕ್ಸ್ಬಿಟ್ಟಿದ್ವಿ ಒಂದೊಂದ್ಸರಿ, ವೆಸ್ಟರ್ನ್ 7 ಅಂತ ಬರುತ್ತೆ, ಆ ಥರದ್ದು ನಾವು ಬದಲಾಯಿಸ್ಬಿಟ್ಟು ಆ ಬೆಳೆ ನಾವು ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಯಾವುದೋ ನೋವಿಗೆ ಈ ಪರಿಸ್ಥಿತಿಗಳಿಗೆ ನಾನು ಸಾಲ ಮಾಡಿಬಿಟ್ಟಿದ್ದೀನಿ ಅಂತ, ಅದು ಸಾಲಗೆ ಶೂಲ ಇದ್ದಂಗೆ ಭಾರಿ ಕಷ್ಟ. ಅದು ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಗೊತ್ತು. ನಾನು ನಮ್ಮಮ್ಮವನ್ನು ಸಾಲ ಮಾಡಿದ್ದೀವಿ, ಚಿತ್ರ ಮಾಡೋದಕ್ಕೆ ಸಾಲ ಮಾಡಿದ್ದೀವಿ, ವ್ಯವಸಾಯದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದೀವಿ, ಹೆಚ್ಚು ಕಡಿಮೆ ಗೊಬ್ಬರ ಹಾಕೋಕ್ಕಿಂತ ಸುಮ್ಮನೆ ಬರೀ ನೀರು ಹಾಯಿಸ್ಕೊಂಡು ಕಾಲ ಕಳೆದಿದ್ವಿ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಕೊಳ್ಳೋ ಪರಿಸ್ಥಿತಿ ನನ್ನ ತಾಯಿಯವ್ರಿಗೆ ಬಂದಿತ್ತು. ಅದರಿಂದಲೇ ಅವರು ನನ್ನ ತಾಯಿಯವರು ಹೋದ ಸರಿ ಬಂದಾಗ ಅಂತ ಹೇಳಿದ್ರು, ಕಾವೇರಿ ಕಣ್ಣೀರಾಗಬಾರ್ದು ಅಂತ ಹೇಳ್ಬಿಟ್ಟು, ಅದು ತಣ್ಣೀರಾಗಿ ಪನ್ನೀರಾಗಿ ಎಲ್ರಿಗೂ ಬೇಕಾದವಳಾಗಿ ಹಿತವಾಗಿ ಹರಿಬೇಕು, ಎಲ್ಲರಿಗೂ ಬೇಕಾದವಳಾಗಿ ಹರಿಬೇಕು. ಅದರಲ್ಲಿ ನಮ್ಮ ಕಾವೇರಿ ಕೊಳ್ಳದ ಏನು ರೈತರು ಅದನ್ನು ಉಪಯೋಗಿಸ್ತಾ ಇದ್ರು, ಅವ್ರುಗಳಿಗೆ ದ್ರೋಹ ಆಗದಿರ ಅವಳು ಚೆನ್ನಾಗಿರ್ಬೇಕು, ಒಳ್ಳೇದಾಗಬೇಕು ಅನ್ನುವಂಥದ್ದು ದೇವರಾಣಿಗಳ ಉದ್ದೇಶ ನಮ್ಮ ತಾಯಿಯವ್ರದ್ದು. ಅದಕ್ಕೋಸ್ಕರ ನಾನು ಬಂದೆ. ನನಗೂ ಆರೋಗ್ಯ ಸರಿ ಇಲ್ಲ, ಆದರೂ ನಾನು ಬಂದಿದ್ದೀನಿ. ಯಾಕಪ್ಪ ರೈತರು ಈ ಥರ ನೇಣು ಉಡ್ಲಾಕೊಂಡಿದ್ದಾರೆ ಅಂತ ಹೇಳಿದಾಗಲೇ ನನಗೆ ತುಂಬ ಮನಸ್ಸಿಗೆ ತುಂಬ ನೋವಾಯಿತು, ಮನಸ್ಸಿಗೆ ತುಂಬ ನೋವಾಯಿತು. ಯಾಕಂದರೆ ನಾವು ಅದೇ ಕೆಲಸ ಮಾಡ್ತೀವಿ, ನನಗೆ ಗೊತ್ತು. ಸರಿ, ಸೀತಾಫಲ ಮಾರಕ್ಕೆ ಹೋಗಿದ್ವಿ, kg 20 ರೂಪಾಯಿ ಅಂತ ಇದೆ. ಸೀತಾಫಲನೇ ಇಲ್ಲ ಮಾರ್ಕೆಟಲ್ಲಿ, ಅದು kg 20 ರೂಪಾಯಿ ಅಂತ ಇದೆ. ಇಷ್ಟೆಲ್ಲ ಮಾಡಿ ಒಬ್ಬ ರೈತ ಕೊನೆಯಲ್ಲಿ ಬೆಳೆ ಬೆಳೆದ್ರು ಕೂಡ ಅದಕ್ಕೆ ರೇಟ್ ಸಿಗ್ತಾ ಇಲ್ಲ. ತುಂಬ ಕಷ್ಟ ಇದೆ. ನಾ ಹೆಚ್ಚು ಕಡಿಮೆ ಹೆಂಗೆ ಇದ್ದೀನಿ, ಗಾಡಿನಲ್ಲಿ ಡಬ್ಬಗಳು ಇಟ್ಕೊಂಡ್ಬಿಟ್ಟು ರೋಡಲ್ಲೂ ಮಾರ್ತಾ ಇದ್ದೀವಿ. ರೈತರು ಯಾವ ಬಾಳನ್ನ ಬಾಳ್ಬೇಕು, ಹ್ಯಾಗೆ ಬದುಕಬೇಕು, ಏನು ಅರ್ಥ ಆಗ್ತಾ ಇಲ್ಲ. ನಾನು ಒಂದು ಏನು ಹೇಳ್ತಾ ಇದ್ದೀನಿ, ದುಡುಕಲ್ಲಿ ದಯವಿಟ್ಟು ಈ ಉಳ್ಳಾಕೊಳ್ಳೋದು ಇನ್ನೊಂದು ಮಾಡೋದು ದಯವಿಟ್ಟು ಮಾಡಬೇಡಿ. ಭೂಮಿ ತಾಯಿ ಇದ್ದಾಳೆ, ಕೈ ಕೊಡಲ್ಲ ಅವಳು, ತನ್ನನ್ನು ಮಾಡ್ಕೊಂಡಾದ್ರೂ ನಿನ್ನನ್ನು ಕಾಯ್ತಾಳೆ. ಯಾಕೆ ನೀನು ಉಳ್ಳಾಕೋತೀಯ, ಯಾಕೆ ನೀನು ಹಾಕೋತೀಯ? ಮಾಡಬಾರ್ದು. ಬದುಕೋ ದಾರಿ ಇದೆ, ಆಗದೇ ಇಲ್ಲ ಅನ್ನುವಂಥದ್ದಲ್ಲ. ಬದುಕೋ ದಾರಿ ಇದೆ, ನಾವು ಬದುಕೋಣ. ಸೌದೆ ಮಾರಿ ಆದರೂ ಬದುಕೋಣ. ಇವತ್ತು ಹಳೆ ಸೌದೆಗಳು ನಮ್ಮ ತೋಟದಲ್ಲಿ ಕಕ್ಕಳಿ ಗಿಡ, ಸುಚನಿ ಮರ ಎಲ್ಲ ಇದೆ. ಆ ಒಣಗಿದ ಸೌದೆಗಳೆಲ್ಲ ಕಡಿದು ಜವರ್ಬಿಟ್ಟು ತಗೊಂಡೋಗಿ ಹೋಟ್ಲುಗಳಿಗೆ ಹಾಕ್ಬಿಟ್ಟು ನಾವು ಬದುಕ್ತಾ ಇದ್ದೀವಿ. ಯಾಕೆ ನಾವು ಆ ಥರ ಮಾಡಬಾರ್ದು. ಒಂದು ಸರ್ಕಾರದ ಹತ್ರ ನನ್ನ ವಿನಂತಿ, ನಾನೇನು ಕೇಳ್ಕೊತಾ ಇದ್ದೀನಿ ಕಳಕಳಿಯಿಂದ ನೆನ್ನೆ ಇಷ್ಟೆಲ್ಲ ಆದಮೇಲೆ, ಈ ಹೋರಾಟಗಳೆಲ್ಲ ಆದಮೇಲೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಬಂದು ಅವ್ರು ಕೇಳ್ಕೊಂಡ್ರೆ ಸರ್ವಪಕ್ಷ ಸಭೆ ಎಲ್ಲರೂ ಸೇರಿ, ಈ ತುಂಬ ವರ್ಷಗಳ ನಂತರ ಈ ಥರ ಎಲ್ಲರೂ ಸೇರಿದ್ದಾರೆ. ಅದನ್ನು ತುಂಬ ಹೆಮ್ಮೆ, ನನಗೆ ತುಂಬ ಸಂತೋಷ, ತುಂಬ ಹೆಮ್ಮೆ ಆಗ್ತಾಯಿದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿಜವಾಗ್ಲೂ ಖಂಡಿತ ನಮಗೆ ಬೇಕಾಗಿರೋದು, ಕುಡಿಯೋ ನೀರಿಗೆ ಬೇಕಾಗಿರೋದು 40 TMC ಅನ್ನುವಂಥದ್ದನ್ನ ನಾವು ಹಾಗೆ ರಿಸರ್ವಲ್ಲಿ ಇರಬೇಕು. ಇದು ಹೋಗ್ತಾ ನಾವೇನು ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನ ಕೋರ್ಟಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅವ್ರ ಬಾಯಲ್ಲಿ ಬಂದಿದ್ದು ನಮ್ಗೆ ತುಂಬ ಸಂತೋಷ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಆಗಲ್ಲ ಅಂತ ಹೇಳ್ಬೇಕು, ಹೋರಾಡೋಣ, ಆದರೆ ಪ್ರಾಣ ಕಳ್ಕೊಳ್ಳೋದು ಬೇಡ.